ವೀಕ್ಷಕರೇ ಶುಭೋದಯ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸ್ತ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಒಂದ್ ಕಡೆ ಶೇಕ್ಸ್ಪಿಯರ್ ಹೇಳ್ತಾರೆ, ಸೌಂದರ್ಯವು ಶಕ್ತಿಯಾದರೆ ಮುಗುಳ್ನಗೆ ಖಡ್ಗವಿದ್ದಂತೆ ಅಂತ. ಹಾಗಾಗಿ ನೀವು ನಗ್ತಾ ಇರಿ, ಬೇರೆಯವರು ನಗಿಸ್ತಾ ಇರಿ ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರು. ನಮಸ್ತೆ ಗುರುಜಿ, ನಿಮಗೆ ಸ್ತ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಗುರುಜಿ, ಇವತ್ತು ಶುಕ್ರವಾರ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ? ಲಂಕೆಯ ಯಾವ ಭಾಗಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿದಿನ ಯಾವುದಾದ್ರೂ ಒಂದು ವಿಚಾರವನ್ನು ಮಾತಾಡ್ತಾ ಇರ್ತೀವಿ. ಶುಕ್ರವಾರ ಬಹಳ ವಿಶೇಷ ಅಂತ ಇವತ್ತು ನಾವು ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿನ. ಅದರಲ್ಲಿ ಇನ್ನೇನು ಈ ಶುಕ್ರವಾರಕ್ಕಿಂತ ಭಾನುವಾರ ಹತ್ರ ಬಂದ್ಬಿಡ್ತು. ಶುಕ್ರವಾರದಲ್ಲಿ ವಿಶೇಷ ಅಂದರೆ ಕಾರ್ತಿಕ ಶುಕ್ರವಾರದಲ್ಲಿ ಲಕ್ಷ್ಮೀ ಸಂಗಮ ಆಗ್ತಾ ಇರೋ ದಿನ, ಅಂದರೆ ಲಕ್ಷ್ಮಿ ಸೇರ್ತಾ ಇರತಕ್ಕಂಥದ್ದು, ಶೇಖರಣೆ ಆಗ್ತಾ ಇರೋದು. ಆದರೆ ವಿಚಿತ್ರ ಅಂದರೆ ಇವತ್ತಿನ ಶುಕ್ರ ವಕ್ರ ಪ್ರಾರಂಭ ಆಗೋಯ್ತು. ಶುಕ್ರ ಇವತ್ತಿಂದನ ವಕ್ರವಾಗ್ತಾನೆ, ವಕ್ರ ತ್ಯಾಗವನ್ನು ಮಾಡ್ತಾನೆ. ಈ ವಕ್ರತ್ಯಾಗವನ್ನು ಮಾಡ್ತಕ್ಕಂಥ ಶುಕ್ರನು ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದಿರತಕ್ಕಂಥವನು. ಈ ವಕ್ರ ಮತ್ತು ತ್ಯಾಗ ಎರಡೂ ಸೇರಿ ಅಂದ್ರೇನು, ತುಲಾ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಇವರಿಬ್ಬರ ಸಂಗಮ ಪರಿವರ್ತನೆ ಆಗ್ತಾ ಇರ್ತಕ್ಕಂಥ ವಿಚಾರ. ದೇವರಲ್ಲಿ ಏನು ಅಂದರೆ ಎಲ್ಲರೂ ಒಂದನ್ನು ಬೇಡ್ಕೊಳ್ಳಿ. ಹೆಣ್ಣು ಮಕ್ಕಳು ಮದುವೆ ಆಗದಿರ್ತಕ್ಕಂಥವ್ರಿಗೆ ಮದುವೆಯನ್ನು ಮಾಡಿಸ್ತಾ ಇರ್ತಾನೆ. ಹೆಣ್ಣು ಮಕ್ಕಳಿಗೆ ಮದುವೆ ಆಗಿರ್ತಕ್ಕಂಥವ್ರಿಗೆ ಯಾವ ಕಾಲಕ್ಕೂ ಗಂಡನಿಂದ ತೊಂದರೆ ಅಥವಾ ಕೇಸ್ಗಳೇನಾದರೂ ಹಾಕಿದರೆ ಅದನ್ನೆಲ್ಲ ಸರಿಪಡಿಸ್ಕೋಬೋದಾ ಅಂದರೆ ಅದನ್ನೆಲ್ಲ ಸರಿಪಡಿಸ್ಕೊತಾ ಬರ್ತಾನೆ. ಆದರೆ ಹೊಸ ಜೀವನದಲ್ಲಿ ಈ ರೀತಿಯಾದ ವಕ್ರತ್ಯಾಗ ಅಥವಾ ಸಂಗ್ರಮ ಇದ್ದಾಗ ಮದುವೆಯನ್ನು ಮಾಡಿಕೊಳ್ಳೋ ಸಮಯದಲ್ಲಿ ಡೈವರ್ಸ್ಗಳಾಗ್ತಕ್ಕಂಥ ವಿಚಾರಗಳು ಹೆಚ್ಚು. ಅಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳೇ ಜಾಸ್ತಿ ಆಗಿರ್ತಕ್ಕಂಥವ್ರು. ಅದರಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಇನ್ನು ಮೇಲೆ ಬಹಳ ಜಾಗೃತಿಯಾಗಿರಬೇಕು. ಏನು ಅಂದರೆ ತಂದೆ ತಾಯಿರ ಜೊತೆಗೆ 5 ವಯಸ್ಸನೇ ಹುಡುಗಿರು, ಈಗ ಮೊದಲಾದರೆ ಏನು ಮಾಡ್ತಿದ್ರು, ಬಾ 7ನೇ ಕ್ಲಾಸಪ್ಪ ಹುಷಾರು, ಯಾವುದೋ ಕಾಲೇಜ್ ಹುಡುಗ ಬಂದ್ಬಿಟ್ಟು ಲವ್ ಮಾಡಿಬಿಡ್ತಾನಂತೆ, ಎಲ್ಲೋ ಯಾವ ಕಾಲಕ್ಕೋ ಅವಳನ್ನ ತಲೆಯನ್ನು ತಿರುಗಿಸ್ಬಿಡ್ತಾನೆ. ಇನ್ನು ಮಧ್ಯವಾಗಿರ್ತಕ್ಕಂಥ ಒಂದು ತಲೆ, ಅವಳು ಆ ಕಾಲದಲ್ಲಿ ಇರ್ತಕ್ಕಂಥದಕ್ಕಿಂತ ಏನೂ ಸಿಗ್ತಾ ಇಲ್ಲ ತಂದೆ ತಾಯಿ ಹತ್ರ ಅನ್ನೋ ಸಮಯದಲ್ಲಿ ಯಾರಾದರೂ ಬಂದು ಹೊಸದಾಗೇನೋ ಕೊಡ್ತಾನೆ ಅಂದಾಗ ಅವನ ಮೇಲೆ ಪ್ರೀತಿ ವ್ಯಾಮೋಹ ಅಥವಾ ಅದು ಯಾವುದು ಗೊತ್ತಿಲ್ಲದೆ ಇರತಕ್ಕಂಥದ್ದು ಒಂದು ಮಂದವಾಗಿರುತ್ತೆ. ತದನಂತರ ಅದು ಪ್ರೀತಿಗೆ ಸೇರುತ್ತೋ ಅಥವಾ ಯಾವುದಾದ್ರೂ ಹಾಳು ಮಾಡೋಕ್ಕೆ ವ್ಯವಸ್ಥೆ ಕಾಯ್ತಾನೋ, ಅದೆಲ್ಲ ಹೆಣ್ಮಕ್ಳ ಬಗ್ಗೆ ಬಹಳ ಭಯ ಕಾಳಜಿ ಇರತಕ್ಕಂಥವ್ರು ಸಾಕಷ್ಟು ಜನಕ್ಕೆ. ಅಯ್ಯೋ ನಮ್ಮನೇಲಿ ಬೆಂಕಿರಿ ನೋಡಿ, ಮುಡುಪಲ್ಲಿ ಸುತ್ತಿಟ್ಕೊಂಡಿದ್ದೀವಿ, ಆ ಮಡ್ಲಲ್ಲಿ ಸುತ್ತಿಟ್ಕೊಂಡಿರೋದನ್ನು ಯಾವ ಕಾಲ ಕಾಪಾಡೋದಪ್ಪ ಅನ್ನೋದು ಬಹಳ ಜನ ತಾಯಿಂದ್ರಿಗೆ ಇರ್ತಕ್ಕಂಥ ಚಿಂತೆ. ಆದರೆ ಇನ್ನು ಮೇಲೆ ಬಹಳ ಇನ್ನೂ ಜಾಗೃತಿ ಆಗುವಂಥ ಸಮಯ. ಯಾಕೆಂದರೆ ಈ ವಕ್ರವಾಗೋದ್ರೆ ಶುಕ್ರ, ರಾಕ್ಷಸನಾಗಿರ್ತಕ್ಕಂಥ ರಾಹು ತತ್ವಗಳು ಹೆಚ್ಚಾಗತ್ತೆ. ಈ ಸತ್ಯವಾಗಿರ್ತಕ್ಕಂಥ ವಕ್ರವಾಗಿರ್ತಕ್ಕಂಥ ಶುಕ್ರನು ಯಾವುದಾದ್ರೂ ಒಂದು ಚಿಂತನೆಗೆ ಒಳ್ಳೆ ಆಗ್ಬೋದು. ಎರಡನೇದು, ಬುಧನ ಜೊತೆನೇ ಕೂತಿರೋದ್ರಿಂದ, ಬುಧನು ವಕ್ರವಾಗೋದ್ರಿಂದ ಎಲ್ಲರ ದುಡ್ಡು ಹುಷಾರ್, ಜಾಗೃತೆ, ಖರ್ಚು ಹೆಚ್ಚಾಗಿ ಮಾಡೋ ಅವಕಾಶಗಳು ಬರುತ್ತೆ. ಆಮೇಲೆ ಬೆಲೆ ಹೀಗಿತ್ತು ಹೀಗಾಯಿತು, ಈಗ ಹೆಂಗೆ ಅಂದರೆ ಇನ್ನು ನೆಕ್ಸ್ಟ್ ನೋಡಿ ಬಡ್ಜೆಟ್ಟು, ಅಯ್ಯೋ ಏನು ತಿನ್ನೋದೇ ಬೇಡ ಅನ್ಸ್ಬಿಡುತ್ತೆ ಅನ್ನೋ ಲೆವೆಲ್ಗೆ ಬರುತ್ತೆ. ಆ ದುಡ್ಡು ಹೆಚ್ಚಾಗೋಕ್ಕೆ ಅವಕಾಶವಾಗುತ್ತೆ. ಜಗತ್ತಲ್ಲಿ ಎಲ್ಲ ಕಾರಣಕ್ಕೂ ನೀರುಗಳು ಏನು ಹರಿತಾ ಇತ್ತು ಆ ನೀರುಗಳು ಅಭಿವೃದ್ಧಿ ಜಾಸ್ತಿ ಆಗತ್ತೆ. ಆದರೆ ಶುಕ್ರನು ಯಾವ ಕಾಲಕ್ಕೂ ಇದ್ದಾಗ ನರಗಳು ಹುಷಾರ್, ಥಂಡಿಯಲ್ಲಿ ಓಡಾಡ್ತಕ್ಕಂಥವ್ರು ಬಹಳ ಹುಷಾರಾಗಿರಬೇಕು. ಎಲ್ಲರಿಗೂ ನರಗಳು ಬಹಳ ವೀಕ್ ಆಗುತ್ತೆ. ಥಂಡಿಯಲ್ಲಿ ಕಲಿಟ್ರೆ ಹೂ ಹುರಿತಾ ಇದೆ, ಅಥವಾ ಇನ್ನೆಲ್ಲಾದರೂ ಯಾವ ಕಾಲಕ್ಕೂ ಉಷ್ಣಮಯಿ ಇದ್ರೂ ಸಹ ಆ ನೆಲದ ಮೇಲೆ ಕಾಲಿಟ್ರೇನೆ ಶಾಕ್ ಹೊಡೆದಂಗಾಗತ್ತೆ ಅನ್ನೋ ಭಾವನೆ ಆ ರೀತಿ ಶುರುವಾಗುತ್ತೆ. ಯಾಕೆಂದರೆ ಕೆಳಗಡೆ ಹಿಮ್ಮಡಿ, ಪಾದದ ಅಡಿ, ಈ ರೀತಿಯಾಗಿ ಎಲ್ಲ ಏನಾಗುತ್ತೆ, ಒಳಭಾಗದಲ್ಲಿರ್ತಕ್ಕಂಥ ಡಾಟ್ಸ್ ಇರುತ್ತೆ. ಅದಕ್ಕೋಸ್ಕರ ಆಕ್ಯುಪೆಂಚರ್ ಅಂತ ಕರಿತೀವಿ. ಅದೆಲ್ಲ ಏನಾಗುತ್ತೆ, ಸವದು ಹೋಗ್ತಾ ಇರುತ್ತಂತೆ. ಸವದು ಹೋಗೋದೊಂದು ಏನಕ್ಕೆ, ಯಾವ ಕಾಲಕ್ಕೂ ಇನ್ನು ಭೂಮಿ ಮೇಲೆ ಎಲ್ಲರೂ ಥಂಡಿ ಇರ್ತಕ್ಕಂಥ, ನೋಡಿ ಎಲ್ಲ ಸಾಧಾರಣ ಏನು ಮಾಡ್ಬಿಟ್ಟಿದ್ದೀವಿ, ಟೈಲ್ಸ್ ಹಾಕೋಕ್ಕಿಂತ ಮೊದಲಾಗಿರ್ತಕ್ಕಂಥದ್ದು ಏನು ವಿಚಾರ ಮಾಡ್ತಿದ್ವಿ, ಎಲ್ಲರೂ ಪೂರ್ತಿಯಾಗಿ ಹಾಕ್ಕೊಂಡಿದ್ದು ರೆಡ್ ಆಕ್ಸೈಡು. ಅದಾದಮೇಲೆ ಏನಾಯಿತು, ಟೈಲ್ಸು ಅಂತ ಬಂತು. ಈಗ ಬರೀ ಮಾರ್ಬಲ್ಲು, ಗ್ರನೈಟು, ತಣ್ಣಗಿರ್ತಕ್ಕಂಥ ವಿಚಾರಗಳೇ. ಆದ್ದರಿಂದ ಪ್ರತಿದಿನ ಅದರಲ್ಲೇ ಓಡಾಡಬೇಕು, ವಿಧಿ ಇಲ್ಲ. ಆದ್ದರಿಂದ ಇಂಥದ್ದೆಲ್ಲ ಇದ್ದಾಗ ದಯವಿಟ್ಟು ಹುಷಾರ್. ಅದಾದ ಮೇಲೆ ಇದೇ ಶುಕ್ರನಾಗಿರ್ತಕ್ಕಂಥದ್ದು ಕಣ್ಣಿನ ಭಾಗ, ಪ್ಯೂಪಲ್, ಕಣ್ಣಿನ ಭಾಗ ಬಹಳ ಹುಷಾರ್. ಪರೆಗಳು,
ಹೊರಭಾಗದಲ್ಲಿ ಕಣ್ಣು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಏನು ಅಂದರೆ ರಕ್ತಗಳು ಸರಿಯಾಗಿ ಹೊರಡದೇ ಇದ್ದಾಗ, ಕಣ್ಣು ಸರಿಯಾಗಿ ಶುಚಿರ್ಭೂತವಾಗದಿದ್ದಾಗ ರೋಗ ರುಜಿನಗಳು ಹೆಚ್ಚು. ಕಾಂತಿಯಲ್ಲಿ ಸೂರ್ಯನಿಂದ ಬರ್ತಕ್ಕಂಥ ದೋಷಗಳು ಹೆಚ್ಚು. ಶುಕ್ರನ ನೇರ ದೃಷ್ಟಿಯಲ್ಲಿ ನೋಡ್ತಾನೆ ಸೂರ್ಯ. ಆ ಸೂರ್ಯನು ನೇರ ದೃಷ್ಟಿಯಲ್ಲಿ ನೋಡಿದಾಗ ಕಣ್ಣಿನ ಕಾಂತಿಗಳು ಹೆಚ್ಚು, ಮೂಗಿನಲ್ಲಿ ಸೋರ್ತಕ್ಕಂಥದ್ದು ಹೆಚ್ಚು, ವಿಶೇಷವಾಗಿ ಗಂಟಲು ಭಾಗದ ನರಭಾಗದಲ್ಲಿ ಅಂತ ನುಂಗೋದು ಅದು ಕಷ್ಟವಾಗುತ್ತೆ. ಅಂದ್ರೇನು, ಮಂದಾಗ್ತಾ ಬರುತ್ತೆ. ಹೀಗೆ ಗಟ್ಟಿಯಾಗಿ ಓಪನ್ ಆಗಿರ್ತಕ್ಕಂಥದ್ದೆಲ್ಲ ಏನಾಗುತ್ತೆ, ಕ್ಲೋಸ್ ಹತ್ರ ಆಗುತ್ತೆ. ಆದರೆ ಏನಾದ್ರು ನುಂಗ್ಬೇಕಾದ್ರೆ ಅಯ್ಯೋ ನೋವ್ತಾ ಇದೆ ಅನ್ನೋ ಭಾವನೆ ಜಾಸ್ತಿ ಜನಕ್ಕಾಗತ್ತೆ ಇನ್ಮೇಲೆ. ಯಾಕೆ ಅಂದರೆ ಯಾರ್ಯಾರು ಶುಕ್ರವಾರ ಹುಟ್ಟಿರ್ತಿರೋ, ಯಾರ್ಯಾರಿಗೆ ಶುಕ್ರ 3ನೇ ಮೇಲೆ ಇರ್ತಾನೋ, 5ನೇ ಮೇಲೆ ಇರ್ತಾನೋ, 8ನೇ ಮೇಲೆ ಇರ್ತಾನೋ, 10ನೇ ಮನೆ ಕರ್ಮಾಧಿಪತಿಯಲ್ಲಿ ಇರ್ತಾನೋ, ಇವರಿಗೆಲ್ಲ ಟಾನ್ಸನ್ಸ್. ಅಂದರೆ ಹಣ್ಣು ಗಿಣ್ಣು ಹಂಪ್ಲ ಅಂದರೆ ಏನು ಮಾಡ್ತೀರಾ, ಚೇಪೆಕಾಯಿ ರುಚಿ ಜಾಸ್ತಿಯಿಂದ ಕತ್ತರಿಸಿ ತಿಂತೀರಾ, ನಾಳೆ ಬೆಳಗ್ಗೆ ಕ್ಲೋಸ್ ಅನ್ಬೇಕು, ಅಷ್ಟು ಹಂಗಾಗ್ಬಿಡುತ್ತೆ. ಆದ್ರಿಂದ ದಯವಿಟ್ಟು ಹಿಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೆಲ್ಲ ಶುಕ್ರನ ಪ್ರಭಾವ. ಆದ್ದರಿಂದ ಈ ಶುಕ್ರನ ಜೊತೆಗೆ ಇನ್ನೊಂದು ರಕ್ತಗಳು ಅಂದರೇನು, ಜಾಸ್ತಿ ತಲೆಯ ಭಾಗದಲ್ಲಿ ಯಾರು ಬಿಸಿಲಲ್ಲಿ ನೆನೀತೀರೋ ಮೂಗಲು ಗೊತ್ತಿಲ್ಲದೆ ರಕ್ತ ಸೋರುತ್ತೆ, ಅಥವಾ ಕಿವಿಯ ಭಾಗದಲ್ಲಿ ಟಕ್ಕಂತ ಕ್ಲೋಸ್ ಆಗ್ಬಿಡುತ್ತೆ. ಆ ನರಗಳೇನು ಅಂದರೆ ಈ ಓಪನ್ ವಾಯ್ಸ್ ಇರುತ್ತಲ್ಲ, ಪ್ರತಿಯೊಂದು ನಮಗೆ ಕೇಳಲ್ಲ. ಹಬ್ಬ ಎಲ್ಲ ಮುಚ್ಕೊಂಡ್ಬಿಡ್ತಂಗ ಅಂತಿರಲ್ಲ, ಅದೇನೋ ಯಾವಾಗಲೂ ಸ್ನಾನ ಮಾಡಿದಾಗ ಮುಚ್ಕೊಳ್ಳುತ್ತೆ ಅಂತಾರೆ. ಇನ್ನು ಮೇಲೆ ಹವಾಮಾನದಲ್ಲಿ ಬುಧ ಶುಕ್ರನ ಜೊತೆ ಕೂತ್ಕೊಂಡು ಆ ವಾಯುತತ್ವ ಎಲ್ಲ ಮುಚ್ಚಾನೆ. ಅದಕ್ಕೆ ಏನು ಮಾಡ್ತಾರೆ, ಕೆಲವರು ಹತ್ತಿ ಇಟ್ಕೊಂಡ್ಬಿಡ್ತಾರೆ ಮೊದಲೇ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆದಷ್ಟು ಬೆಳ್ಳುಳ್ಳಿಯನ್ನು ಹುರಿದು ರಾತ್ರಿ ಹೊತ್ತು ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿ, ಯಾವುದನ್ನು ಹತ್ತಿಯನ್ನು ಆ ಬೆಳ್ಳುಳ್ಳಿ ಬಿಸಿ ಬಿಸಿಯಾಗಿರೋದನ್ನ ಇಟ್ಕೊಂಡು ಆ ಬಿಸಿ ಎಣ್ಣೆನ ಹಾಗೆ ಇಟ್ಕೊಂಡು ಮಲ್ಕೊಂಡ್ರೆ ಈ ಥರದ ರೋಗಗಳು ರೋಜನಗಳು ಪರಿವರ್ತನೆ ಆಗುತ್ತೆ, ಓಪನ್ ಆಗುತ್ತೆ. ಆದಷ್ಟು ಹೆಚ್ಚಿನ ಪರಿವರ್ತನೆ ಮಾಡತಕ್ಕಂಥ ನರಗಳು ಹೆಡ್ಬೆಟ್ಟಿನ ಭಾಗದಲ್ಲಿ ಇರ್ತಕ್ಕಂಥ ರಕ್ತಚಲನೆ, ತಲೆಯ ಭಾಗ ಕೊನೆಯ ತುದಿವರೆಗೂ ಓಡಾಡ್ತಕ್ಕಂಥದ್ದು, ಕಾಲಿನ ಭಾಗ ಕೊನೆಯ ತುದಿಯವರೆಗೂ ಓಡಾಡ್ತಕ್ಕಂಥ ರಕ್ತಚಲನೆಗಳು, ಟಿಪ್ಸ್ ಆಫ್ ಯುವರ್ ಟಂಗ್ಸ್ ಅಂಡ್ ನೋಟ್ಸ್ ಅಂದ್ ಎಲ್ಲರಿಗೂ ಎಲ್ಲ ಟಿಪ್ಸಲ್ಲೂ ಹುಷಾರಾಗಿ ಬೆರಳುಗಳ ಭಾಗ, ಕಾಲು ಬೆರಳ ಭಾಗ, ಅದೇ ತಲೆಯ ಕೊನೆಯ ಭಾಗ, ಕಿವಿಯ ಒಳಭಾಗದಿಂದ ಔಟ್ಸೈಡ್ ಅಂದರೆ ಔಟರ್ ಲೇಯರ್ಸ್ ಆಫ್ ದಿ ಸ್ಕಿನ್ಗೆ ಬಹಳ ಎಫೆಕ್ಟ್ ಕೊಡುತ್ತೆ. ಅಂದ್ರೆ ಏನು, ಸೂಕ್ಷ್ಮಾತಿ ಸೂಕ್ಷ್ಮಗಳಿಗೆಲ್ಲ ನಿಮ್ಗೆ ಗೊತ್ತಿಲ್ಲದೇನೆ ಸುಮ್ಮನೆ ಅವ್ನು ಬಂದು ಮುಟ್ಟೋಗಿರ್ತಾನೆ. ಅಯ್ಯೋ ಏನೋ ಅಂತ ಇವ್ನು ಕೆರ್ಕೊಂತೀರಾ. ಈ ಕೆರ್ಕೊಂಡಿರೋದು ಭಾಗನ ಏನು ಮಾಡ್ತೀರಾ, ಮೆತ್ತಿಗೆ ಮರ್ತೋಗಿರ್ತೀರ, ಇನ್ನೊಂದು ಕಡೆ ಕೆರ್ಕೊಂತೀರಾ, ಇಲ್ಲಿಂದ ಅಲ್ಲಿಗೆ ಫಿನಿಶ್. ಇಲ್ಲ ಟಚ್ಚು, ಅಲ್ಲಿಂದ ಏನಾಯ್ತು ಅಫೆಕ್ಷನ್ಸ್ ಅಂತ ಹೇಳಿ ಇನ್ಫೆಕ್ಷನ್ ಜಾಸ್ತಿ ಆಗೋಯ್ತು. ಅದಕ್ಕೆ ಸ್ಕಿನ್ಗೆ ಅಫೆಕ್ಷನ್ ಆದಾಗ, ನಿಮ್ಗೆ ಇನ್ಫೆಕ್ಷನ್ ಆದಾಗ ನಾವೇನು ಮಾಡೋಕ್ಕಾಗತ್ತೆ. ಅದಕ್ಕೆ ಶುಕ್ರನಿಗೆ ಇಷ್ಟೆಲ್ಲ ಇರ್ತಕ್ಕಂಥ ಪೋರ್ಟ್ಫೋಲಿಯೋಲಿ ಪರಿವರ್ತನೆ ಮಾಡಿಕೊಳ್ಳೇಬೇಕು. ಅದಕ್ಕೆ ಜೀವನಾಂಶದಲ್ಲಿ ಇವತ್ತಿನ ದಿವಸ ಬಹಳ ಮುಖ್ಯ. ಅಂದರೆ ಇಷ್ಟೂ ದೋಷಗಳ ಪರಿಹಾರ ಮಾಡ್ಕೊಳ್ಳೋಕ್ಕೆ ಭಗವಂತ ಸಮಯೋಚಿತವಾಗಿ ನಮಗೇನು ಮಾಡ್ತಾನೆ, ಗೊತ್ತಿಲ್ಲದೇನೆ ನಮಗೆ ಹಬ್ಬಗಳು ಕೊಡ್ತಾನೆ. ಏನೇನು ಹಬ್ಬಗಳು ಕೊಟ್ಟಿದ್ದಾರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳು ಕೊಟ್ಟಿದ್ದಾನೆ. ಅದರಲ್ಲಿ ಈ ಧನುರ್ಮಾಸ ಅಂತಕ್ಕಂಥದ್ದು ಇನ್ನೇನು ಹತ್ರ ಬರುತ್ತೆ, ವ್ಯಾಸ ಪೌರ್ಣಮಿ ಅಂತ ಇನ್ನೇನು ನಾಡಿದ್ದೇ ಬಂದ್ಬಿಡುತ್ತೆ. ಅದೇ ರೀತಿಯಾಗಿ ಶುಕ್ರ ಕಾರ್ತಿಕ ಶುಕ್ರವಾರ ಅಂತ ಬಂದಿರ್ತಾನೆ. ಅದರಲ್ಲಿ ನಂಜನಗೂಡು ನಂಜುಂಡೇಶ್ವರ ಶ್ರೀಕಂಠೇಶ್ವರನ ಉತ್ಸವ ವೈರಮುಡಿ, ಅಂದರೆ ಜಡೆಯಲ್ಲಿ ಪಾರ್ವತಿ ದೇವಿಯು ಈಶ್ವರನ ಜಟಾಶಂಕರನ ಜಡೆಯನ್ನು ತಾನು ಬಿಚ್ತಾನಂತೆ. ತಂಗೆ ಬಹಳ ಬಂಧನವಾಗಿ ಮಾಡ್ಕೊಂಡಿರ್ತಾನೆ. ಆ ಬಂಧನವನ್ನ ವಿಮುಕ್ತಿಗೊಳಿಸ್ತಾನೆ. ಆ ವಿಮುಕ್ತಿಗೊಳಿಸೋ ಸಮಯಕ್ಕೆ ಏನು ಮಾಡ್ತಾನೆ, ರಥೋತ್ಸವದಲ್ಲಿ ತಲೆಯನ್ನು ಹೇಗೆ ಹಾಗೆ ಆ ರಥೋತ್ಸವ ವಿರಾಜಮಾನವಾಗ್ತಾನೆ. ಈ ಯಾಕೆ ಎತ್ತ ಅದನ್ನು ಪರಿವರ್ತನೆ ಮಾಡಿಕೊಂಡು ಆಶೀರ್ವಾದನ ಯಾರು ಕೊಟ್ಟರು, ಪರಶುರಾಮನಿಗೆ ಆಶೀರ್ವಾದ ಕೊಟ್ಟರು. ಪರಶುರಾಮನಿಗೆ ಏನಾಯಿತು, ಆ ವಿಶೇಷವಾಗಿರ್ತಕ್ಕಂಥ ಕೊಡ್ಲಿಯಲ್ಲಿ ಅವನು ಯಾರ್ಯಾರನ್ನು ಕೊಚ್ಚ ಹಾಕ್ದ, ಆ ಕೊಡಲಿ ಎಲ್ಲಿ ಬಿಸಾಕಿದ್ದು ಅಂತ ನಿಮಗೆ ಮೊದಲೇ ಏನು ಹೇಳಿದ್ದೆ, ಇದೇ ಘಾಟಿ ಸುಬ್ರಹ್ಮಣ್ಯಲ್ಲಿ ಹಾಕಿದ್ದೆ. ನೀರಿನಂಶ ಎಲ್ಲೆಲ್ಲಿ ಒಣಗೋಗಿದೆಯೋ ಅಲ್ಲೆಲ್ಲ ನೀರಿನಂಶ ಹೆಚ್ಚಾಗಿ ನೋಡೋಕ್ಕೆ ಅವಕಾಶ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಏನಪ್ಪ ಇಷ್ಟೆಲ್ಲ ವಿಚಾರಗಳಿದೆ ಗೊಂದಲ ಆಗೋಯ್ತು ಅನ್ಕೋಬೇಡಿ. ಸರಿಯಿತಿದ್ದಾಗಿ ಪರಿವರ್ತನೆ ಮಾಡೋಕ್ಕೆ ಶುಕ್ರದೋಷದ ವಿಚಾರ ತಿಳಿಸಿದ್ದೀನಿ. ಆ ಪರಶುರಾಮನಿಗೆ ಬಂದಿರತಕ್ಕಂಥ ದೋಷಗಳನ್ನ ಪರಿವರ್ತನೆ ಮಾಡತಕ್ಕಂಥ ನಂಜುಂಡೇಶ್ವರ ಶ್ರೀಕಂಠೇಶ್ವರನ ರಥೋತ್ಸವಕ್ಕೆ ಜಡೆಯನ್ನು ಬಿಟ್ಟಿರತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ. ಅಂದೇನೆ ಇವನೇನು ಮಾಡ್ದ, ಬೇಜಾರಾಗಿ ಬಂದು ಒಂದು ತಪಸ್ಸಿಗೋಸ್ಕರ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದ. ಆ ಕೊಡ್ಲಿಯಲ್ಲಿ ಹೊಡಿಬೇಕಾದ್ರೆ ಜಟಾಶಂಕರನ ಶರಸ್ಸಿಗೆ ತೋಕ್ಬಿಡ್ತು, ಅಲ್ಲಿ ರಕ್ತ ಬಂತು. ಯಾರಿಗೆ, ನಂಜುಂಡೇಶ್ವರ ಶ್ರೀಕಂಠೇಶ್ವರನಿಗೆ. ಆ ರಕ್ತ ಸೋರ್ತಾ ಇದ್ದ ಸಮಯದಲ್ಲಿ ಪರಶುರಾಮನ ಏನು ಮಾಡ್ದ, ಶ್ರೀಕಂಠೇಶ್ವರನಿಗೆ ಮುಡಿಯನ್ನು ಪರಿವರ್ತನೆ ಮಾಡಿ ಆ ಮುಡಿ ಉತ್ಸವವನ್ನು, ನಂಜನಗೂಡು ಶ್ರೀಕಂಠೇಶ್ವರ ಮುಡಿಯೋತ್ಸವವನ್ನು, ಆ ವೈರ ಮುಡಿಯನ್ನು ಪರಿವರ್ತನೆ ಮಾಡ್ದ. ಆ ಗಂಟನ್ನು ಇಟ್ಟು ಪರಿವರ್ತನೆ ಮಾಡಿಕೊಂಡ.